ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ನಿರ್ಮಾಪಕರ ವಿರುದ್ಧವಾಗಿ ರಮ್ಯಾ ಕೇಸ್ ಹಾಕಿದ್ರು. ನಟಿ ರಮ್ಯಾ ನ್ಯಾಯಾಲಯಕ್ಕೆ ಈ ಕೇಸ್ ಸಂಬಂಧವಾಗಿ ಇವತ್ತು ಸ್ಯಾಂಡಲ್ವುಡ್ನ ನಟಿ ರಮ್ಯಾ ಅವರು ಹಾಜರಾಗಿದ್ದರು. ಬೆಂಗಳೂರಿನ ವಾಣಿಜ್ಯ ಕೋರ್ಟ್ಗೆ ರಮ್ಯಾ ಹಾಜರಾಗಿ ಇವತ್ತು ಅಲ್ಲಿ ಕೋರ್ಟ್ಗೆ ಬೇಕಾದಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅನುಮತಿ ಇಲ್ಲದೆ ಸಿನಿಮಾದ ಟ್ರೈಲರ್ ದೃಶ್ಯದಲ್ಲಿ ತನ್ನನ್ನು ಬಳಸಿಕೊಂಡಿದ್ದಾರೆ. ಇಲ್ಲಿ ಅದಷ್ಟೇ ಆರೋಪ, ನನ್ನ ಪರ್ಮಿಷನ್ ಇರಲಿಲ್ಲ ಇದಕ್ಕೆ ಅಂಥೇಳಿ. ಸೊ ಆರೋಪದ ಆಧಾರದ ಮೇರೆಗೆ ಇವತ್ತು ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ. ರಮ್ಯಾ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಕೋರ್ಟಿಂದ ಕೆಲ ದಾಖಲೆಗಳು ಕೊಡಿ ಅಂತ ಕೇಳಿದರು. ನಾನು ದಾಖಲೆಯನ್ನು ಕೊಟ್ಟಿದ್ದೀನಿ. ನೇರವಾಗಿ ಬಂದು ಕೊಡೋಕೆ ಹೇಳಿದರು. ಹಾಗಾಗಿ ನಾನು ನೇರವಾಗಿಯೇ ಬಂದು ಇಲ್ಲಿ ಕೊಟ್ಟಿದ್ದೀನಿ. ಪ್ರಕರಣ ಕೋರ್ಟ್ನಲ್ಲಿರುವ ಕಾರಣದಿಂದಾಗಿ ನಾನು ಈಗ ಏನೂ ಮಾತನಾಡಬಾರದು. ವಿಚಾರಣೆ ಬಳಿಕ ಕೋರ್ಟ್ನ ಬಳಿಯಲ್ಲಿ ರಮ್ಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ದಟ್ಸ್ ಇಟ್. ಓಕೆ, ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ